ನೆಕ್ಸ್ಟ್ ಪ್ರಾಬ್ಲಮ್ ನಾವು ಪರ್ಟ್ ಮೇಲೆ ಮಾಡ್ತೋಗೋಣ. ಪ್ರೋಗ್ರಾಮ್ ಇವ್ಯಾಲ್ಯೂಯೇಷನ್ಸ್ ಆ್ಯಂಡ್ ರಿವ್ಯೂ ಟೆಕ್ನಿಕ್ ಅಂತ ಹೇಳ್ತೀವಿ. ಇದರೊಳಗಡೆ ಅವರು ಆ್ಯಕ್ಟಿವಿಟಿ ಕೊಟ್ಟಿರ್ತಾರೆ, ಪ್ರಿಡಿಸರ್ಸ್ ಕೊಟ್ಟಿರ್ತಾರೆ. ಅದಾದಮೇಲೆ ಟಿ ಒ ಅಂತಂದರೆ ಆಪ್ಟಿಮಿಸ್ಟಿಕ್, ಮೋಸ್ಟ್ ಲೈಕ್ಲಿ ಟು ಮತ್ತು ಪೆಸಿಮಿಸ್ಟಿಕ್ ಅಂತ ಹೇಳಿ 3 ವ್ಯಾಲ್ಯೂಸ್ ಕೊಟ್ಟಿರ್ತಾರೆ. ಫಸ್ಟ್ ನಾವು ಇದಕ್ಕೆ ಎಸ್ಟಿಮೇಟ್ ಆಗಿರುವಂಥ ಎಸ್ಟಿಮೇಟೆಡ್ ಡ್ಯೂರೇಷನ್ಸ್ನ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಅದಾದಮೇಲೆ ವೇರಿಯನ್ಸ್. ಇವರು ಏನೇನು ಕ್ವಶನ್ಸ್ ಕೇಳಿದ್ದಾರೆ ಅಂತಂದರೆ ನೆಟ್ವರ್ಕ್ ಡಯಾಗ್ರಾಮ್ನ ಕನ್ಸ್ಟ್ರಕ್ಟ್ ಮಾಡಬೇಕು. ಐಡೆಂಟಿಫೈ ಆಲ್ ದ ಪಾತ್ಸ್ ಥ್ರೂ ಇಟ್ ಆ್ಯಂಡ್ ರೈಟ್ ಕ್ರಿಟಿಕಲ್ ಪಾತ್ಸ್. ಅಂದರೆ ಟೋಟಲಾಗಿ ಎಷ್ಟು ಪಾತ್ಸ್ ನಮಗೆ ಬರುತ್ತೆ ಅದಷ್ಟನ್ನು ಫೈಂಡ್ ಔಟ್ ಮಾಡಿ ಕ್ರಿಟಿಕಲ್ ಪಾತನ್ನ ಫೈಂಡ್ ಔಟ್ ಮಾಡ್ಕೊಳ್ತಾ ಹೋಗಬೇಕು. ಡಿಟರ್ಮೈನ್ ದ ಎಕ್ಸ್ಪೆಕ್ಟೆಡ್ ಪ್ರಾಜೆಕ್ಟ್ ಅಂದರೆ ಟಿ ಇನ ನಾವು ಫೈಂಡ್ ಔಟ್ ಮಾಡಬೇಕು. ನಮಗೆ ಒಂದು ಫಾರ್ಮುಲಾ ಇದೆ ಆಯಿತಾ. ಟಿ ಎಕ್ಸ್ಪೆಕ್ಟೆಡ್ ಡ್ಯೂರೇಷನ್ಸನ್ನ ಫೈಂಡ್ ಔಟ್ ಮಾಡೋದಕ್ಕೆ ಟಿ ನಾಟ್ ಪ್ಲಸ್ 4Tm ಪ್ಲಸ್ TP ಡಿವೈಡೆಡ್ ಬೈ 6 ಅಂತ. ಇವ್ರು ನಮಗೆ ವೇರಿಯನ್ಸನ್ನ ಫೈಂಡ್ ಔಟ್ ಮಾಡೋದಕ್ಕೆ ಹೇಳಿಲ್ಲ. ವೇರಿಯನ್ಸ್ ಫೈಂಡ್ ಔಟ್ ಮಾಡಬೇಕು ಅಂತಂದರೆ TP ಮೈನಸ್ T0 ಡಿವೈಡೆಡ್ ಬೈ 6 ಹೋಲ್ ಸ್ಕ್ವೇರ್ ಮಾಡಬೇಕು ಆಯಿತಾ. ಫಸ್ಟ್ ನಾವು ಟಿ ಇನ ಫೈಂಡ್ ಔಟ್ ಮಾಡೋಣ ಆಯಿತಾ. ಟಿ ಇ ಅಂತ ಅಂದ್ರೇನು T0 ಪ್ಲಸ್ 4M ಪ್ಲಸ್ P ಡಿವೈಡೆಡ್ ಬೈ 6 ಎಲ್ಲದಕ್ಕೂ ಕ್ಯಾಲ್ಕುಲೇಟ್ ಮಾಡಿ ಫಸ್ಟು ಬರೆಯೋಣ ಆಯಿತಾ. ಇದೇನಾಯಿತು ಎಸ್ಟಿಮೇಟೆಡ್ ಡ್ಯೂರೇಷನ್ಸ್ನ ಫಸ್ಟು ಬರೀಬೇಕು. ಎಸ್ಟಿಮೇಟೆಡ್ ಡ್ಯೂರೇಷನ್ ಟಿ ಇ ಇಸ್ ಈಕ್ವಲ್ ಟು, ಇದು ಫಸ್ಟ್ ಟಿ ಇ ಫಾರ್ ಎದು ನೋಡ್ತಾ ಇದ್ದೀವಲ್ವಾ. ಟಿ ನಾಟ್ ಎಷ್ಟಿದೆ 3 ಪ್ಲಸ್ 4 ಇಂಟು 6 ಪ್ಲಸ್ 9 ಡಿವೈಡೆಡ್ ಬೈ 6 ಎಷ್ಟು ಬರುತ್ತೆ? 3 ಪ್ಲಸ್ 4 ಇಂಟು 6 ಪ್ಲಸ್ 9 ಡಿವೈಡೆಡ್ ಬೈ 6 ಎಗೆ 6 ಬಂತು. ಅದೇ ಥರ 2 5 2 5 8 ಇದು 5 ಬಂತು ಯಾವುದಕ್ಕೆ? ಬಿಗೆ. ನೆಕ್ಸ್ಟ್ 2 4 6 2 4 6 4 ಸಿಗೆ. ನೆಕ್ಸ್ಟ್ 2 3 10 4 1 3 11 ಇದು 4ಗೆ 4 ಬಂತು. ನೆಕ್ಸ್ಟ್ 4 6 8 4 6 ಮತ್ತು 8 4 6 8 6 ಬಂತು. ನೆಕ್ಸ್ಟು 1 5 15 6 ಇದು ಎಸ್ಟಿಮೇಟೆಡ್ ಡ್ಯೂರೇಷನ್ಸ್ನ ಕ್ಯಾಲ್ಕುಲೇಷನ್. ನೆಕ್ಸ್ಟು ಇದಾಯ್ತು ಎಕ್ಸ್ಪೆಕ್ಟೆಡ್ ಆಗಿರುವಂಥದ್ದು. ಎಸ್ಟಿಮೇಟೆಡ್ ಅಲ್ಲ, ಎಕ್ಸ್ಪೆಕ್ಟೆಡ್ ಡ್ಯೂರೇಷನ್ ಪ್ರಾಜೆಕ್ಟ್ ಡ್ಯೂರೇಷನ್ಸ್ ಆಯಿತು. ನೆಕ್ಸ್ಟ್ ಈಗ ಐಡೆಂಟಿಫೈ ಎಲ್ಲ ಪಾರ್ಟ್ಸನ್ನ ಫೈಂಡ್ ಔಟ್ ಮಾಡೋದಕ್ಕೆ ಫಸ್ಟ್ ನಾವು ನೆಟ್ವರ್ಕ್ ಡಯಾಗ್ರಾಮ್ನ ಬರೆಯೋಣ ಆಯಿತಾ. ನಮಗೆ ಎ ಮತ್ತು ಬಿಗೆ ಯಾವುದೇ ಪ್ರಿಡಿಸರ್ಸ್ ಇಲ್ಲ ಅಂತಂದರೆ ಅದಕ್ಕೆ ಇನ್ಕಮಿಂಗ್ ಆ್ಯರೋಸ್ ಯಾವುದೂ ಇಲ್ಲ. ಅದಕ್ಕೆ ಈಗ 1 ಅಂತ ಹೇಳಿ ತಗೊಳ್ಳೋಣ. ಎ ಮತ್ತು ಬಿ. ಎ ಇದಕ್ಕೆ 6 ಇದೆ ವೇಟ್. ಇದನ್ನು ಅಸೈನ್ ಮಾಡೋದಕ್ಕೋಸ್ಕರ ಫಸ್ಟು ಎಕ್ಸ್ಪೆಕ್ಟೆಡ್ ಡ್ಯೂರೇಷನ್ಸ್ನ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ನೆಕ್ಸ್ಟು ಬಿ 5. ನೆಕ್ಸ್ಟ್ ಎ ಕಂಪ್ಲೀಟ್ ಆಗಿರಬೇಕು, ಸಿ ಬರಬೇಕು ಅಂತಂದರೆ ನಮಗೆ ಎ ಏನಾಗಿರ್ಬೇಕು? ಕಂಪ್ಲೀಟ್ ಆಗಿರಬೇಕು. ಸಿ ಬರಬೇಕು ಅಂತಂದರೆ ಎ ಕಂಪ್ಲೀಟ್ ಆಗಿರಬೇಕು. ಇದನ್ನು 4 ಅಂತ ನೇಮ್ ಮಾಡೋಣ. ನೆಕ್ಸ್ಟು ಡಿ ಬರಬೇಕು ಅಂತಂದರೆ ಇ ಕಂಪ್ಲೀಟ್ ಆಗಿರಬೇಕು, ಡಿ ಬರಬೇಕು ಅಂದರೆ ಬಿ ಕಂಪ್ಲೀಟ್ ಆಗಿರಬೇಕಲ್ವಾ, ಅದಕ್ಕೆ ಡಿ ಆಯಿತಾ. ಸಿ ಮತ್ತು ಡಿ ಸೇರಿ ನಮಗೆ ಯಾವ್ದು ಬರ್ತಾ ಇದೆ? ಎಫ್ ಬರ್ತದೆ. ಅದಕ್ಕೆ ನಾವು ಫಸ್ಟು ಅಪ್ಕಮಿಂಗ್ ಆಗಿರುವಂಥ ಪ್ರಿಡಿಸರ್ಸನ್ನು ಕೂಡ ಚೆಕ್ ಮಾಡ್ತಾ ಇರಬೇಕು. ಸಿ ಮತ್ತು ಡಿ ಸೇರಿ ನಮಗೆ ಎಫ್ ಬರುತ್ತಲ್ವ, ಅದಕ್ಕೋಸ್ಕರ ಡಿ ಎಷ್ಟಿದೆ? 4. ನೆಕ್ಸ್ಟು ಇ ಬರಬೇಕು ಅಂತ ಅಂದರೆ ಯಾವ್ದು ಕಂಪ್ಲೀಟ್ ಆಗಿರಬೇಕು? ಬಿ. ಇ ಎಷ್ಟಿದೆ? 4. ನೆಕ್ಸ್ಟು ಸಿ ಮತ್ತು ಡಿ ಸೇರಿ ಯಾವ್ದು ಬರ್ತಾ ಇದೆ? ಎಫ್. ಇದಕ್ಕೆ 6. ನೆಕ್ಸ್ಟು ಇ ಆದಾಗ ಅಂದರೆ ಇ ಆಗಿರಬೇಕು. ಜಿ ಬರಬೇಕು ಅಂತಂದರೆ ಇ ಆಗಿರಬೇಕು, ಜಿ.
ಇದು ನಮ್ಮ ನೆಟ್ವರ್ಕ್ ಡಯಾಗ್ರಾಮ್ ಆಯಿತು. ಕನ್ಸ್ಟ್ರಕ್ಟ್ ದ ನೆಟ್ವರ್ಕ್ ಡಯಾಗ್ರಾಮು ಕೂಡ ಕನ್ಸ್ಟ್ರಕ್ಟ್ ಮಾಡಿದ್ವಿ. ನೆಕ್ಸ್ಟ್ ಈಗ ಐಡೆಂಟಿಫೈ ಆಲ್ ದ ಪಾತ್ಸ್ ಥ್ರೂ ಇಟ್. ಎಲ್ಲ ಪಾತ್ಸ್, ಈಗ ನನಗೆ ಇದು ಫೈನಲ್ ಡೆಸ್ಟಿನೇಷನ್ಸ್, ಇದು ಇನಿಷಿಯಲ್ ನೋಡ್, ಇದೇನಾಗಿದೆ ಟರ್ಮಿನಲ್ ನೋಡ್ ಆಗಿದೆ. ಈಗ ಎಲ್ಲ ಪಾತ್ಸನ್ನ ನಾವು ಫೈಂಡ್ ಔಟ್ ಮಾಡ್ಕೊಳ್ತಾ ಬರಬೇಕು ಗೋಲನ್ನು ರೀಚ್ ಆಗೋದಕ್ಕೆ, ಆಯಿತಾ. 1 to 2 4 6 ಒಂದು ಇದೊಂದು ಪಾತ್ ಆಯಿತಾ. ನೆಕ್ಸ್ಟು 1 to 3 3 to 4 4 to 6 ಇದೊಂದು ಪಾತ್ ಆಯಿತು. ಒನ್ನಿಂದ 3 3ಇಂದ 4 4ಇಂದ 6. ನೆಕ್ಸ್ಟ್ 1 to 3 3 to 5 5 to 6 1 to 3 3 to 5 5 to 6. ಈಗ ಕ್ಯಾಲ್ಕುಲೇಟ್ ಮಾಡೋಣ. ಈಗ 1 to 2 ಎಷ್ಟಿದೆ 6 ಪ್ಲಸ್ 2 to 4 4 6 16 ಬಂತು. ನೆಕ್ಸ್ಟ್ 5 ಪ್ಲಸ್ 4 ಪ್ಲಸ್ 6 15 5 ಪ್ಲಸ್ 4 ಪ್ಲಸ್ 15. ನಮಗೀಗ ಹೈಯೆಸ್ಟ್ ವ್ಯಾಲ್ಯೂ ಯಾವ್ದಿರೋದು 16, ಅದಕ್ಕೆ ಕ್ರಿಟಿಕಲ್ ಪಾತ್. ಎಲ್ಲ ಪಾತನ್ನು ಫೈಂಡ್ ಮಾಡಿದ್ವಿ. ಇದು ಟೋಟಲ್ ಪಾತ್ಸು. ಅದರೊಳಗಡೆ ಕ್ರಿಟಿಕಲ್ ಪಾತ್ ಯಾವ್ದಾಗಿದೆ ಅಂತೇಳಿ ಚೆಕ್ ಮಾಡಬೇಕು. ಐಡೆಂಟಿಫೈ ಆಲ್ ಪಾತ್ಸ್, ಕ್ರಿಟಿಕಲ್ ಪಾತನ್ನು ಫೈಂಡ್ ಔಟ್ ಮಾಡಿದ್ವಿ, ಆಯಿತಾ. ನಾವು ಇದನ್ನು ಬರೆಯುವಾಗ ಫಸ್ಟ್ ಅವರು ಆ್ಯಕ್ಟಿವಿಟಿ ಪ್ರಿಡಿಸರ್ಸು ಆಪ್ಟಿಮಿಸ್ಟಿಕ್, ಮೋಸ್ಟ್ ಲೈಕ್ಲಿ ಟು ಪೆಸಿಮಿಸ್ಟಿಕ್ ಕೊಟ್ಟಿರ್ತಾರಲ್ವ, ಅದು ಫುಲ್ಲು ಟೇಬಲ್ನ ಬರ್ಕೊಂಡು ಆದಮೇಲೆ ಎಕ್ಸ್ಪೆಕ್ಟೆಡ್ ಡ್ಯೂರೇಷನ್ಸ್ನ ಬರೀಬೇಕು. ಅದಾದಮೇಲೆ ನೆಟ್ವರ್ಕ್ ಬರಿಬೋದು. ಇಲ್ಲ ಅಂತಂದರೆ ಫಸ್ಟ್ ನೆಟ್ವರ್ಕ್ ಬರೀಬೇಕು ವಿತೌಟ್ ಎನಿ ವೇಟ್ಸನ್ನ ಬರೆದಿಲ್ದಂಗೆ ನೆಟ್ವರ್ಕ್ ಬರೆದು ಟೇಬಲ್ನ ಬರೆದ್ಬಿಟ್ಟು ಎಕ್ಸ್ಪೆಕ್ಟೆಡ್ ಟೈಮ್ ಡ್ಯೂರೇಷನ್ಸ್ನ ಬರೆದಾದ್ಮೇಲೆ ಮತ್ತೊಂದು ಸತಿ ನೆಟ್ವರ್ಕ್ನ ಡಯಾಗ್ರಾಮ್ ಬರೆದು ವಿತ್ ವ್ಯಾಲ್ಯೂಸನ್ನು ಹಾಕಿ ಕ್ರಿಟಿಕಲ್ ಪಾತನ್ನು ಫೈಂಡ್ ಔಟ್ ಮಾಡ್ಕೊಳ್ತಾ ಹೋಗ್ಬೋದು.